ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVSC ಬ್ಲಾಗ್ಸ್. ಇವತ್ತು ಶುಕ್ರವಾರ. ಇವತ್ತಿನ ರೂಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಇವತ್ತು ಒಂದು ಗೃಹ ಪ್ರವೇಶ ಇದೆ, ಬೇರೆ ಊರಲ್ಲಿ ಐತಿ ಗೃಹ ಪ್ರವೇಶ. ಆದರೆ ನನಗೆ ಈಗ ಮಧ್ಯಾಹ್ನ ಹೋಗೋದಕ್ಕಾಗೋದಿಲ್ಲ, ಯಾಕಂದರೆ ನನ್ನ ಮಗ ಕ್ಲಾಸಿಗೆ ಹೋಗ್ತಾನೆ. ಹಾಗಾಗಿ ಅವನು ಕ್ಲಾಸ್ ಮುಗಿಸ್ಕೊಂಡು ಬಂದಮೇಲೆ ಸಾಯಂಕಾಲ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸಾಯಂಕಾಲ ಹೋಗಿ ಬರ್ತೀನಿ. ಹಾಗೆ ನೋಡಿರಿ, ಇಲ್ಲಿ ರಾತ್ರಿ ತಿಕ್ಕಿಟ್ಟು ಪಾತ್ರೆಗಳು ಎಷ್ಟೊಂದಿದ್ದವು, ಇವನ್ನ ಕ್ಲೀನಾಗಿ ಹೊಂದಿಸ್ಕೊಂಡು ಇವತ್ತು ತಿಂಡಿ ಪಡ್ಡು ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಪಡ್ಡು ಚಟ್ನಿ ಮಾಡ್ತೀನಿ ಮತ್ತು ಸಾಂಬಾರು ಮಾಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು, ಸೊಪ್ಪಿದೆ, ಸೊಪ್ಪು ಹಾಕಿ ಸಾಂಬಾರು ಮಾಡ್ತೀನಿ. ಅನ್ನ ಸಾಂಬಾರು ಮಧ್ಯಾಹ್ನಕ್ಕೆ. ಹಾಗೆ ಇವತ್ತು ಶುಕ್ರವಾರ ಎಲ್ಲ ಸ್ನಾನ ಪೂಜೆ ಎಲ್ಲ ಆಗಬೇಕು. ಕ್ಲೀನಿಂಗ್ ಕೆಲಸ ಅಂತ ಏನಿಲ್ಲ, ಬಟ್ಟೆ ತೊಳೆಯೋದು ಅಂತಲೂ ಏನಿಲ್ಲ. ಒಂದೆರಡು ವೈಟ್ ಬಟ್ಟೆಗಳದಾವು, ಟವಲು, ಒಂದೆರಡು ಶರ್ಟ್ ಇದಾವೆ ಬಿಳಿವು. ಅವನ್ನ ವಾಷಿಂಗ್ ಮಿಷಿನಿಗೆ ಹಾಕೋದಿಲ್ಲ, ನಾನು ಹೊರಗಡೆನೇ ತೊಳೆದು ಹಾಕ್ತೀನಿ. ಹೋಗಿ ಅವನ್ನ ನೆನೆಸಿ ಬಂದು ಸ್ನಾನ ಮಾಡೋಕ್ಕೆ ಹೋಗುವಾಗ ನೆನೆಸಿ ಬರ್ತೀನಿ. ಮಧ್ಯಾಹ್ನದ ಅಷ್ಟೊತ್ತಿಗೆ ಒಂದೂವರೆ 2 ಗಂಟೆ ಅಷ್ಟೊತ್ತಿಗೆ ಚೆನ್ನಾಗಿ ನೆಂದಿರ್ತಾವೆ, ಅವಾಗ ಹೋಗಿ ತೊಳೆದು ಹಾಕ್ಬರ್ತೀನಿ. ಹಾಗಾಗಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋವಿಲ್ಲ, ಹೊರಗಡೆ ಬಟ್ಟೆ ಇದ್ದವು ಒಣ ಹಾಕ್ತವು. ಅವು ಸ್ವಲ್ಪ ಚೆನ್ನಾಗಿ ಒಣಗಿದ್ರೆ ತೊಗೊಂಬಂದು ಮಡಚಿಡ್ಬೇಕು, ಇಲ್ಲ ಮಧ್ಯಾಹ್ನ ಮೇಲೆ ಆ ಕೆಲಸ ಮಾಡ್ತೀನಿ. ಈಗ ತಿಂಡಿಗೆ ಪಡ್ಡು ಚಟ್ನಿ. ಹಾಗೆ ಶುಕ್ರವಾರ ಐತಲ್ಲ, ಸ್ನಾನ, ದೇವ್ರ ಪೂಜೆ ಆಗಬೇಕು. ದೇವ್ರ ಪೂಜೆ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ಲಕ್ಷ್ಮಿನ ಸಡಿಲಿಸಿ ಮತ್ತು ಕೂರಿಸ್ಬೇಕು. ನಾವು ಪ್ರತಿ ಶುಕ್ರವಾರ ಇದೇ ರೀತಿ ಮಾಡೋದು. ಕೆಲವೊಬ್ರು ಏನು ಮಾಡ್ತಾರೆ, ನಿನ್ನೆ ದಿವಸ ಸಾಯಂಕಾಲನೇ ಹಿಂಗೆ ಲಕ್ಷ್ಮಿನ ಇಳಿವಿರ್ತಾರೆ, ಇವತ್ತು ಬೆಳಗ್ಗೆ ಕೂರಿಸ್ತಾರೆ. ನಾನು ಹಾಗಲ್ಲ, ನಮ್ಮನೇಲಿ ಯಾವಾಗೂ ಇದೇ ಥರ ಪದ್ಧತಿ ಇರೋದು. ಲಕ್ಷ್ಮಿನ ಬೆಳಗ್ಗೆನೇ ನಾವು ಸಡಿಲಿಸಿ ಮತ್ತು ಕೂರಿಸ್ತೀವಿ ಪೂಜೆ ಮಾಡುವಾಗ. ಹಾಗಾಗಿ ಇವತ್ತು ಬೆಳಗ್ಗೆ ಪೂಜೆ ಬೇಗ ಆಗಬೇಕು. ಇವತ್ತು ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ, ಮಂಗಳವಾರ ಸೋಮವಾರ ನಮ್ಮ ಜಲ್ದಿ ಪೂಜೆನೇ ಆಗ್ತದೆ. 8:30 9 ಗಂಟೆ ದೇವ್ರ ಪೂಜೆ ಆಗ್ತದೆ. ಅದು ಬೇಗ ಅಲ್ಲ, ಹಂಗೆ ನೋಡಿದ್ರೆ 8 ಗಂಟೆ 7:30 8 ಗಂಟೆಗೆ ಬೇಗ, ಅಷ್ಟು ಬೇಗ ಮಾಡೋಕ್ಕಾಗಲ್ಲ. 8:30 9 ಗಂಟೆ ಆಗುತ್ತೆ ನನ್ನ ಪೂಜೆ. ಓಕೆ, ಬರೀ ಇವತ್ತು ಶುಕ್ರವಾರದ ಪೂಜೆ ತೋರಿಸ್ತೀನಿ. ಹಾಗೆ ಇವತ್ತು ಪಡ್ಡು ಚಟ್ನಿ, ಸಾಂಬಾರು, ಸಾಯಂಕಾಲ ಫಂಕ್ಷನಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡೀನಿ. ನೋಡೋಣ ಏನಾಗುತ್ತೆ. ಓಕೆ ನೋಡಿ, ಪಡ್ಡಿನ ಹಿಟ್ಟು ಕೂಡ ರೆಡಿ ಐತಿ. ಪಡ್ಡಿನ ಹಂಚನ್ನು ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಸೊಪ್ಪು ಬೇಳೆ ಸಾರನ್ನ ಮಾಡಿದ್ದೀನಿ, ಕುದೀತಾ ಐತಿ. ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಹಾಕೋಣ ಅಂತ ಇಟ್ಟೇನಿ. ಹಾಗೆ ನೋಡಿರಿ, ಕೊಬ್ಬರಿ ಚಟ್ನಿ ಕೂಡ ಈ ಕಡೆ ರೆಡಿ ಆಗೈತಿ. ತುಂಬ ಸಿಂಪಲಾಗಿ ಹೋಟೆಲ್ ಸ್ಟೈಲಲ್ಲಿ ನಾನು ಕೊಬ್ಬರಿ ಚಟ್ನಿನ ಮಾಡ್ತೀನಿ. ಆಲ್ರೆಡಿ ಆ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿದೆ. ಹಾಗೆ ಇವತ್ತು ಶುಕ್ರವಾರ ಎಲ್ಲ ಸ್ನಾನ ಪೂಜೆ ಎಲ್ಲ ಆಯಿತು. ಕರೆಂಟು ಹೋಗಿತ್ತು, ಹಾಗಾಗಿ ದೇವ್ರ ಮನೆಯಲ್ಲಿ ದೇವ್ರ ಜಿಗ್ಲಿ ಮೇಲೆ ದೇವ್ರು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತತಿ, ದೀಪದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತತಿ ಅಂತ. ಅದಕ್ಕೆ ಹೇಳೋದು, ದೀಪದಲ್ಲಿ ದೇವ್ರನ್ನ ನೋಡ್ಬೇಕಂತ. ನೋಡ್ರಿ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತತಿ. ನಾನು ಇದನ್ನು ತೋರಿಸ್ತಾ ಹಾಗೆ ಕರೆಂಟ್ ಕೂಡ ಬಂದೇ ಬಿಡುತ್ತೆ. ನೋಡ್ರಿ ಕರೆಂಟ್ ಬಂದಮೇಲೆ ಯಾವ ರೀತಿ ಕಾಣಿಸ್ತೈತಿ ಅಂತ. ಮೊದಲಿನ ಕಾಲದಲ್ಲೆಲ್ಲ ಹಳೆಯ ಮನೆಗೊಳಗೆ ಅವಾಗ ಲೈಟೇ ಇರ್ತಿದ್ದಿಲ್ಲ, ಯಾರ ಮನೆಯಲ್ಲೂ ಕರೆಂಟೇ ಇರ್ತಿದ್ದಿಲ್ಲ. ದೇವ್ರ ದೀಪದಲ್ಲೇ ದೇವ್ರ ಮನೆಯಲ್ಲಿ ದೇವ್ರು ಕಾಣಿಸ್ತಾ ಇತ್ತು, ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಎಲ್ಲೋ ನೋಡಿದ್ದು ಅನುಭವ, ಚಿಕ್ಕವಳಾಗಿದ್ದಾಗ ಎಲ್ಲೋ ನೋಡಿದ್ದ ಅನುಭವ, ನಮ್ಮ ಅಜ್ಜಿ ಊರಲ್ಲೋ ಎಲ್ಲೋ ನೋಡಿದ್ದ ಅನುಭವ. ನಾವು ಬರೋಷ್ಟಿಗೆ, ನಾವು ದೊಡ್ಡವರಾಗ, ನಾವು ಹುಟ್ಟಿದಷ್ಟೊತ್ತಿಗೆ ಕರೆಂಟ್ ಬೇರೆ ಬಂದಿತ್ತು ಬಿಡ್ರಿ, ಅದು ಬೇರೆ. ಯಾರ್ದೋ ಮನೇಲಿ ಯಾರ್ದೋ ಊರಲ್ಲಿ ನೋಡಿದ್ದೆ ನೆನಪು, ಅದು ಬಿಟ್ಟರೆ ಮತ್ತೇನು ಅಷ್ಟಾಗಿ ನೆನಪಿಲ್ಲ ಹೇಳೋ ಅಂಥದ್ದು. ಹಾಗೆ ಇವತ್ತು ತಿಂಡಿ ಪಡ್ಡು ಅಂತ ಹೇಳಿದ್ನೆಲ್ಲ, ಪಡ್ಡು ಮಾಡ್ತಾಯಿದ್ದೀನಿ. ನೋಡ್ರಿ ಕೆಂಪಿಗೆ ಯಾವ ರೀತಿ ಬರ್ತವೆ ಅಂತ. 1 ಟೀ ಸ್ಪೂನ್ ಸಕ್ಕರೆ ಹಾಕಿದರೆ ಹಿಟ್ಟಿಗೆ ತುಂಬ ಚೆನ್ನಾಗಿ ಬರ್ತವೆ ಪಡ್ಡು. ಬರ್ರಿ ಎಲ್ಲರೂ ಪಡ್ಡು ತಿನ್ನೋಣ. ಆಮೇಲೆ ಪಡ್ಡು ತಿಂದು ಆದಮೇಲೆ ನಾನು ಆಮೇಲೆ ಬ್ಲಾಗ್ ಮಾಡಲೇ ಇಲ್ಲ, ಯಾಕಂದರೆ ಸಾಯಂಕಾಲ ಒಂದು ಫಂಕ್ಷನಿಗೆ ಹೋಗೋದಿತ್ತು. ಏನು ಅಂತ ನೋಡೋಣ ಬನ್ನಿ. ಹಲೋ, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಈಗ ಊಟದ ಟೈಮ್ ಆಗೈತಿ. ಬೆಳಗ್ಗೆಯಿಂದ ಸ್ನಾನ ಪೂಜೆ ಎಲ್ಲ ಆಯಿತು. ಪೂಜೆನೂ ನೀವು ನೋಡ್ಕೊಂಡ್ಬಂದ್ರಿ. ಹಾಗೆ ತಿಂಡಿನೂ ಆಯಿತು, ಪಡ್ಡು ಆಯಿತು ತಿಂದು. ಈಗ ನನ್ನ ಮಗ ಕ್ಲಾಸಿಗೆ ಹೋದ, ನಮ್ಮ ಮನೆಯವರು ಹೊರಗೆ ಹೋದರು. ನಾನು ಒಬ್ಬಳೇ ಕೂತ್ಕೊಂಡಿದ್ದೆಲ್ಲ, ಹಾಗೆ ಒಂದೆರಡು ಮಾತಾಡೋಣ ಅಂತ ಕೂತ್ಕೊಂಡೆ. ಹಾಗೇನಪ್ಪ ಅಂದರೆ, ಒಂದು ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೆ. ಒಂದು ಕಂಪ್ಲೀಟ್ ಆಯಿತು, ಅದನ್ನು ಎಕ್ಸ್ಪೋರ್ಟಿಗೆ ಹಾಕಿ ಇನ್ನೊಂದು ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೆ. ಯಾಕಂದರೆ ಈಗ ವಿಡಿಯೋಗಳೆಲ್ಲ ರೆಡಿ ಇರ್ತಾವೆ, ವಿಡಿಯೋಗಳನ್ನೆಲ್ಲ ನಾನು ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ರೆಸಿಪಿ ವಿಡಿಯೋ ಕೂಡ ಅದಾವೆ, ಒಂದೆರಡು ಸ್ವೀಟ್ ರೆಸಿಪಿ. ಒಂದೊಂದಾಗಿ ಅವನ್ನು ಕೂಡ ನಾನು ಎಡಿಟಿಂಗ್ ಮಾಡಿ ಹಾಕ್ತೀನಿ. ಹಾಗಾಗಿ ಇವತ್ತೊಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಹೇಳಿದ್ದೆನಲ್ಲ, ಸಾಯಂಕಾಲ ಒಂದು ಫಂಕ್ಷನಿಗೆ ಹೋಗೋದೈತಿ, ಗೃಹ ಪ್ರವೇಶ. ಇವತ್ತೇ ಮಧ್ಯಾಹ್ನನೇ ಇರೋದದ್ದು.
ಏನು ಮಾಡೋದು, ನನ್ನ ಮಗ ಕ್ಲಾಸಿಗೆ ಹೋಗ್ತಾನಲ್ಲ, ಹಂಗಾಗಿ ಈಗ ಸಾಯಂಕಾಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಯಂಕಾಲ ಹೋಗಿ ಬರ್ತೀನಿ ಫಂಕ್ಷನ್ಗೆ. ಅದನ್ನೇ ನಾನೇ ವಿಡಿಯೋ ಮಾಡೋದಿಲ್ಲ, ತೋರಿಸೋದಿಲ್ಲ. ಯಾಕಂದರೆ ಬೇರೆಯವ್ರದ್ದು ಮನೆ ಗೃಹ ಪ್ರವೇಶ, ಬೇರೆಯವ್ರ ಮನೆ ಫಂಕ್ಷನ್ಗಳಂದರೆ ನಾನಂತರೂ ಪರ್ಮಿಷನಿಂದ ವಿಡಿಯೋ ಮಾಡೋದಿಲ್ಲ. ಹಾಗೆ ಎಲ್ಲ ಕಡೆಯೂ ನಾನು ವಿಡಿಯೋ ಮಾಡೋದಿಲ್ಲ. ಹಾಗಾಗಿ ಸ್ವಲ್ಪ ಸುಮ್ಮನೆ ಹಾಗೆ ಹೋಗ್ತೀವಿ ಬರ್ತೀವಿ ಅಷ್ಟೇ. ಏನಾದರೂ ಇಂಪಾರ್ಟೆಂಟು ಚೆನ್ನಾಗಿದೆ ನೋಡಲೇಬೇಕು ಅನ್ನೋದಿದ್ರೆ ಸ್ವಲ್ಪ ವಿಡಿಯೋ ಮಾಡ್ಕೊಂಬರ್ತೀನಿ ಅಷ್ಟೇ, ಅದು ಅವ್ರ ಪರ್ಮಿಷನ್ ತೊಗೊಂಡು, ಇಲ್ಲ ಅಂದರೆ ಇಲ್ಲ. ಹಾಗೆ ನನ್ನ ಚಾನಲಲ್ಲಿ ಇನ್ಮೇಲೆ ಕೆಲವೊಂದಷ್ಟು ರೆಸಿಪಿ ವಿಡಿಯೋಗಳನ್ನು ನಾನು ಹಾಕ್ತಾ ಹೋಗ್ತೀನಿ. ಯಾವುದು ರೆಸಿಪಿ ನಾನು ತೋರಿಸಿಲ್ವೋ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ನಾನು ಮಾಡ್ಕೊಂಡಂಗೆ ಆಗ್ತೈತಿ, ನಿಮಗೆ ತೋರಿಸ್ದಂಗೆ ಆಗ್ತೈತಿ, ಆ ರೀತಿ. ಹಾಗೆ ಡೈಲಿ ಬ್ಲಾಗ್ ಕೂಡ ಆ ವಿಡಿಯೋಗಳ ಜೊತೆಗೆ ಡೈಲಿ ಬ್ಲಾಗ್ ಅಂದರೆ ಕಂಪಲ್ಸರಿ ಇರ್ತಾವೆ. ಡೈಲಿ ಬ್ಲಾಗ್ ಇರ್ತಾವೆ, 2 ದಿವಸದ ಡೈಲಿ ಬ್ಲಾಗ್ ಇರ್ತಾವೆ. ಒಂದೊಂದು ವಿಡಿಯೋದಲ್ಲಿ, ಒಂದೊಂದು ಬ್ಲಾಗಲ್ಲಿ 2 ದಿವಸದ ವಿಡಿಯೋ ಇರುತ್ತೆ. ಹಾಗೆ ಸಪೋರ್ಟ್ ಮಾಡಿ. ಓಕೆ, ಸಾಯಂಕಾಲ ಇವತ್ತಿನ ಬ್ಲಾಗ್ ಈಗ ಮಧ್ಯಾಹ್ನ 2 ಗಂಟೆ ಮಟ್ಟ ಆಯ್ತು. ಈಗ ಊಟ ಗೀಟ ಮಾಡಿ ಬೆಳಗ್ಗೆ 12 ಪಾತ್ರೆದು ತೊಳಿಲೇ ಇಲ್ಲ, ಹಂಗೆ ಬಿಟ್ಟೆ. 2 ಯಾರು ಸಿಂಕ್ ಮುಂದೆ ನಿಂತ್ಕೊತಾರೆ ಅಂತ ಹೇಳಿ ಈಗ ಬೆಳಗ್ಗೆ ತಿಂಡಿ ತಿಂದವು. ಈಗ ಮಧ್ಯಾಹ್ನ ಮತ್ತೆ ಊಟ ಮಾಡೋವೆಲ್ಲ ಇರ್ತವೆ, ಅಷ್ಟನ್ನು ಒಂದು ಸತಿ ತೊಳೆದು ಬಿಡ್ತೀನಿ. ಬೆಳಗ್ಗಿನೂ ಎಲ್ಲ ಕ್ಲೀನಾಗಿ ಹಾಕ್ಕೊಂಡೆ, ಹೊಂದಿಸ್ಕೊಂಡು ಇಟ್ಕೊಂಡೆ. ಈಗ ಊಟ ಮಾಡಿದೆವು, ಬೆಳಗ್ಗೆ ತಿಂಡಿ ತಿಂದವು, ಎಲ್ಲವನ್ನೂ ಸೇರಿಸಿ ಕ್ಲೀನಾಗಿ ತೊಳಿತೀನಿ. ಆಮೇಲೆ ಗ್ಯಾಸಿನ ಕಡ್ಡಿನೂ ಒರೆಸಿ ಸ್ವಚ್ಛ ಮಾಡಿಬಿಡ್ತೀನಿ. ಸಾಯಂಕಾಲ ಎಲ್ಲ ಏನೂ ಕೆಲಸ ಇರೋದಿಲ್ಲ, ಆರಾಮಾಗಿರ್ಬೋದು ಅಂತ ಹೇಳಿ. ಬೆಳಗ್ಗೆ ಸಾಂಬಾರು ಕೂಡ ನಾನು ಮಾಡಿಟ್ಟೆ, ತೋರಿಸಿದ್ದೆಲ್ಲ ನಿಮಗೆ ಸಾಂಬಾರು ಕುದೀತಾ ಇದ್ದಿದ್ದೆಲ್ಲ. ಇವತ್ತು ಸ್ವಲ್ಪ ಹಸಿ ಕೊಬ್ಬರಿ ಹಾಕೀನಿ ಸಾರಿಗೆ. ಸೊಪ್ಪಿನ ಸಾರಿಗೆ ನಾನು ಯಾವಾಗಲೂ ಹಸಿ ಕೊಬ್ಬರಿ ಹಾಕೋದಿಲ್ಲ. ಇವತ್ತು ಸ್ವಲ್ಪ ಟೇಸ್ಟ್ ಬೇರೆ ಥರ ಬರಲಿ ಅಂತ ಹಾಕೀನಿ. ಒಂದೇ ಥರ ತಿನ್ನೋದಕ್ಕೂ ಬೇಜಾರಾಗ್ತೈತಲ್ಲ, ಹಾಗಾಗಿ ಹಸಿ ಕೊಬ್ಬರಿ ಹಾಕಿದ್ದೀನಿ. ಚೆನ್ನಾಗಾಗುತ್ತೆ ಅದು ಕೂಡ. ಓಕೆ, ಬರ್ರಿ ಆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVC ಬ್ಲಾಗ್ಸ್. ಇವತ್ತು ಶನಿವಾರ. ನಿನ್ನೆ ಪಡ್ ಮಾಡಿದ್ನಲ್ಲ ತಿಂಡಿಗೆ, ಅಲ್ಲಿ ಮಟ್ಟ ಅಷ್ಟೇ ಬ್ಲಾಗ್ ಮಾಡಿದ್ದು. ಆಮೇಲೆ ನಾನು ಬ್ಲಾಗ್ ಮಾಡಲಿಲ್ಲ. ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಾತಾಡಿದೆ ನಿಮ್ಮ ಜೊತೆಗೆ ಅಷ್ಟೇ. ಮತ್ತು ಸಾಯಂಕಾಲ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದೇ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ವಲ್ಲ, ರೆಡಿಯಾಗೇನೋ ಹೋದ್ವಿ. ಆದರೆ ಟೈಮ್ ಭಾಳ ಆಗಿತ್ತು. ರಾತ್ರಿ ಹೊತ್ತು ಹೋಗಿ ಬರೋದಲ್ಲ, ಮತ್ತು ಸೇಫ್ಟಿ ಮುಖ್ಯ ಅಂತ ಹೇಳಿ ನಾನು ಏನು ಬ್ಲಾಗ್ ಮಾಡಲಿಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ನಾನಂತೂ ಬ್ಲಾಗ್ ಮಾಡೋದಿಲ್ಲ. ಹಾಗಾಗಿ ಈಗ ನನ್ನ ರೂಟೀನ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಐತಿ. ನೋಡೋಣ ಏನೇನು ಮಾಡ್ತೀನಿ ಏನಿಲ್ಲ ಅಂತ ತೋರಿಸ್ತೀನಿ ನಾನು ನಿಮಗೆ. ಬರೀ ಇವತ್ತಿನ ತಿಂಡಿ, ಅಡುಗೆ ಏನು, ಪೂಜೆ ಮಾಡಬೇಕು, ಬಾತ್ರೂಮ್ ಕ್ಲೀನ್ ಮಾಡಬೇಕು. ನೋಡೋಣ ಏನೆಲ್ಲ ಮಾಡ್ತೀನಿ ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಬರ್ರಿ ನಾನು ನಿಮಗೆ. ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಎಲ್ಲ ಪೂರ್ತಿಯಾಗಿ ನೋಡಿ. ಹಾಗಾದರೆ ಮಾತ್ರ ನನ್ನ ರೂಟೀನ್ ಬ್ಲಾಗ್ ಕೂಡ ನಿಮಗೆ ಗೊತ್ತಾಗುತ್ತೆ. ಓಕೆ, ನೋಡಿರಿ, ಪಾತ್ರೆ ರಾತ್ರಿ ತೊಳೆದವು ಇಷ್ಟೊಂದು ಇದ್ದಾವೆ. ನೋಡಿರಿ, ಇವು ಬಿದ್ದಾವೆ ಇಷ್ಟದವು. ಬೆಳಗ್ಗೆ ಪಡ್ ಮಾಡಿದ್ನೆಲ್ಲ ರಾತ್ರಿ, ಸಾಯಂಕಾಲ ಏನೋ ಹಿಟ್ಟಿತ್ತು ಅಂತ ತೊಳೆಯಲೇ ಇಲ್ಲ ನಾನು ಅದನ್ನು. ಹಾಗಾಗಿ ದೀಪ ಎಲ್ಲ ತೊಳೆದಿಟ್ಟಿದ್ದೆ. ಈಗ ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಹೆಸರುಬೇಳೆ ಸ್ವಲ್ಪ ಹಾಕಿದ್ದೀನಿ. ಯಾಕೋ ಕಲರ್ ಹೋಗಾಕತ್ತೈತಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಬರಾಕತ್ತೈತಿ. ನೋಡಿರಿ, ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ತೊಗರಿಬೇಳೆ ಹಾಕಿದ್ದೀನಿ. ಇದು ಹೀರೆಕಾಯಿ ಪಪ್ಪು ಮಾಡೋಣ ಅಂತ ಹೇಳಿ. ಆಮೇಲೆ ನೀವು ಇಲ್ಲಿ ನೋಡ್ಬೋದು, ನೋಡಿರಿ, ಉದ್ದಿನಬೇಳೆ ನೆನೆ ಹಾಕೀನಿ. ನಾಳೆ ಇಡ್ಲಿ ಮಾಡೋಣ ಅಂತ ಉದ್ದಿನಬೇಳೆನ ನೆನೆ ಹಾಕಿದ್ದೀನಿ. ಇಲ್ಲಿ ಎಲ್ಲ ಈಗಿಂದನೇ ಪ್ರಿಪೇರ್ ಮಾಡ್ಕೋಬೇಕು. ನಾಳೆ ಬೆಳಗ್ಗೆ ತಿಂಡಿಗೆ ಈ ಥರ ಮಾಡೋದಿದ್ರೆ, ಪಡ್ಡು, ಇಡ್ಲಿ, ದೋಸೆ ಮಾಡಿದ್ರೆ ಇವತ್ತಿಂದನೇ ಪ್ರಿಪೇರ್ ಮಾಡ್ಕೋಬೇಕು. ಹಾಗೆ ನೋಡಿರಿ, ಇಲ್ಲಿ ಶೇಂಗಾ ಚಟ್ನಿ ಮಾಡೋಣ ಅಂತ. ಆಲ್ರೆಡಿ ನಾನು ಈ ಒಂದು ರೆಸಿಪಿನ ತೋರಿಸಿದ್ದೀನಿ. ಅದೇ ಥರ ಶೇಂಗಾ ಚಟ್ನಿ ಮಾಡ್ತೀನಿ. ನೋಡಿರಿ, ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ರವೆ ತೆಗೆದಿಟ್ಟೀನಿ. ಇದು ನಮ್ಮಿಬ್ಬರಿಗೆ, ನಮ್ಮ ಮನೆಯವರಿಗೆ, ನನಗೆ, ಇದು ನನ್ನ ಮಗನಿಗೆ. ಯಾಕಂದ್ರೆ ಅವನು ಮೆತ್ತಂದು ತಿಂತಾನೆ, ಮೆತ್ತಗಿರ್ಬೇಕು ಉಪ್ಪಿಟ್ಟು ಅವನಿಗೆ. ನನಗೆ ಭಾಳ ಉದುರುದ್ರಾಗಿರ್ಬೇಕು. ಹಾಗಾಗಿ ನಮ್ಮ ಮನೆಗೆ ಉಪ್ಪಿಟ್ಟು ಮಾಡಿ ಸರ್ತಿಗೆ ಎರಡು ಥರ ನಾವು ಮಾಡಬೇಕು. ಇದು ಉಪ್ಪಿಟ್ಟಿಗೆ ಹೆಸರುಬೇಳೆ, ಉದ್ದಿನಬೇಳೆ ಹಾಕ್ತೀನಿ, ಟೇಸ್ಟ್ ಬರ್ತೈತಿ ಅಂತ. ನೋಡಿರಿ, ಇವಿಷ್ಟೆಲ್ಲ ಡಬ್ಬಿ ತಗೋಬೇಕು ನಾನು. ಇಷ್ಟೊಂದು ಡಬ್ಬಿಗಳನ್ನೆಲ್ಲ ತಕ್ಕೋಬೇಕು. ನೋಡಿರಿ, ಇದನ್ನು ನಾನು ವಿಶಾಲ್ ಮಠ ಅಂತ ತಂದಿದ್ದೆಲ್ಲ, ಅದರಲ್ಲಿ ತುಪ್ಪ ಹಾಕಿಟ್ಕೊಂಡೆ. ಒಂದರಲ್ಲಿ ಹೆಸರುಬೇಳೆ, ಒಂದರಲ್ಲಿ ಉದ್ದಿನಬೇಳೆ ಹಾಕಿದ್ದೀನಿ. ಇನ್ನೊಂದು ತೋರಿಸ್ತೀನಿ. ಇದರಲ್ಲಿ ಕಡಲೆಬೇಳೆ ಹಾಕಿದ್ದೀನಿ. ಓಕೆ, ನೋಡಿರಿ, ಹೆಚ್ಕೊಳಕ್ಕೆ ರೆಡಿ ಮಾಡಿ ಇಟ್ಟೇನಿ. ಸ್ವಲ್ಪ ಬೆಂಡೆಕಾಯಿ ಚಟ್ನಿನೂ ಮಾಡ್ಕೊಳ್ಳೋಣ ಅಂತ ಹೇಳಿ. ಮಧ್ಯಾಹ್ನ ಚಪಾತಿನೋ ರೊಟ್ಟಿನೋ ನೋಡೋಣ ಏನೇನು ಆಗ್ತೈತಿ ಅಂತ. ಈಗ ಈ ಬೇಳೆನ ತೊಳೆದು
ನೀರು ಹಾಕಿ ಇದನ್ನ ಸ್ವಚ್ಛ ಯಾವಾಗಲೂ ಬೇಳೆ ತೊಳೆದ ಮಾಡಬೇಕು. ಬೇಳೆ ತೊಳೆದು ಚೆಲ್ಲಿ ಆಮೇಲೆ ಇದನ್ನು ಹಾಕಿ ಕುಕ್ಕರ್ ಬೇಯೋದಕ್ಕೆ ಇಡ್ತೀನಿ. ನೋಡಿರಿ, ಈಗ ಇದನ್ನು ಉದ್ದಿನ ಬೇಳೆನ ಸ್ವಲ್ಪ ನೀರು ಹಾಕೋಣ, ನೆನೆಯಲಿ ಚಲೋ ನೆನೆದ್ರೆ ಚೆನ್ನಾಗಿ ಬರ್ತಾವೆ. ಈಗ ಇದನ್ನು ಆ ಕಡೆ ಇಟ್ಬಿಡೋಣ. ಇದು ಸೈಡಿಗೆ ಇಟ್ಟರೆ ಉಪಯೋಗ ಆಗುತ್ತೆ, ಜಾಗ ಆಗುತ್ತೆ ಅಂತ. ಈಗ ನೋಡಿ, ಹೀರೆಕಾಯಿ ಪಪ್ಪು ಮಾಡೋಕ್ಕೆ ನಾನು ಒಂದು ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ, ಉದ್ದಿನಬೇಳೆ ಅಲ್ಲ, ತೊಗರಿಬೇಳೆಯನ್ನು ಹಾಕಿ ತೊಳೆದು ಇಟ್ಕೊಂಡಿನಿ. ಈಗ ಒಂದು ಟೊಮೆಟೊ ಹಣ್ಣು, ಒಂದು ಹೀರೆಕಾಯಿ ಇತ್ತು, ಅದನ್ನು ಹಾಕಿನಿ. ಸ್ವಲ್ಪ ಹಸಿಮೆಣಸಿಕಾಯಿನ ಈಗ ಇದರಲ್ಲೇ ಹಾಕ್ತೀನಿ. ಇದು ಚೆನ್ನಾಗಿ 2-3 ವಿಸಲ್ ಕೂಗಿದ್ರೆ ಸಾಕು, ಚೆನ್ನಾಗಿ ಬೆಂದ್ಕೊತೈತಿ. ಜಾಸ್ತಿ ನೀರು ಹಾಕೋದು ಬೇಡ, ಇದು ಮುಳುಗೋಷ್ಟು ನೀರು ಹಾಕಿದರೆ ಸಾಕು. ಇದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಇದು ಏನು ನಾನು ರೆಸಿಪಿ ಶೇರ್ ಮಾಡ್ಕೊತಾ ಇಲ್ಲ, ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೇನಿಲ್ಲ, ಅರಿಶಿನ ಪುಡಿ, ಉಪ್ಪು. ಈಗ ಬೇಯೋದಕ್ಕೆ ಒಂಚೂರು ಉಪ್ಪು ಹಾಕ್ತೀನಿ, ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಇದು ಬೆಂದ ಮೇಲೆ ಇದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ ಅಷ್ಟೇ. ಸಾಸಿವೆ ಜೀರಿಗೆ ಹಾಕಿ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ. ಆಮೇಲೆ ಹಿಂಗೆ ಹಾಕಬಾರ್ದು, ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಾಗ ಯಾವತ್ತೂ ಹಿಂಗೆ ಹಾಕಬಾರ್ದು, ಅದು ರುಚಿ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ 1.5 ಟೀ ಸ್ಪೂನ್ ಅಷ್ಟು ಹಾಕ್ತೀನಿ. ಆಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಚೂರು ಕಲರಿಗೆ ಖಾರ ಪುಡಿ ಏನು ಅಷ್ಟು ಖಾರ ಇರೋದಿಲ್ಲ ಹಾಕಿ ಇದಕ್ಕೊಂದು ಒಳ್ಳೆ ತಡಕ ಅಂತ ಕೊಡ್ಬೋದು, ತುಂಬ ಚೆನ್ನಾಗಿ ಆಗ್ತೈತಿ. ಓಕೆ, ಇದು ಪಲ್ಯ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ಗೆ ಇಡೋಣ. ಬೆಳ್ಳುಳ್ಳಿ ಬೇಳೆನ ಸುಲಿದಿಟ್ಕೊಂಡಿನಿ. ಇದು ಶೇಂಗಾ ಚಟ್ನಿಗೆ ಮತ್ತು ಅದು ಪಪ್ಪುಗೆ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ಅಷ್ಟೇ. ನೋಡಿರಿ, ಶೇಂಗಾ ಇನ್ನೂ ಹುರಿದಿಲ್ಲ, ಹುರಿಬೇಕು. ಬೆಂಡೆಕಾಯಿನ ಹೆಚ್ಚಿಟ್ಕೊಂಡು 2 ಜೊತೆ ಹುರಿಯೋಣ ಅಂತೇಳಿ ಹಸಿಮೆಣಸಿಕಾಯಿ ಬೆಂಡೆಕಾಯಿ ಎಲ್ಲ ಇಟ್ಕೊಂಡೀನಿ. ಇದು ಬೆಂದತಿ, ಬೇಳೆ ಮತ್ತು ಹೀರೆಕಾಯಿ ಹಾಕಿಟ್ಟಿದ್ದೆಲ್ಲ ಬೆಂದತಿ. ಇದನ್ನು ಒಗ್ಗರಣೆಗೆ ಹಾಕಬೇಕು. ಇಲ್ಲಿ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ ನಮ್ಮದು. ಓಕೆ ನೋಡಿರಿ, ಈಗ ನಾನು ಹಿತ್ತಲದಲ್ಲಿ ಒಣ ಹಾಕಿರುವಂಥ ಬಟ್ಟೆಗಳನ್ನು ತಂದು ಮಡಚಿ ಇಡ್ತಾ ಇದ್ದೀನಿ. ಕೊಡವಿ ಮಡಚಿ ಇಡಬೇಕು. ಯಾಕಂದರೆ ಹಿಂದ್ಗಡೆ ಹೊರಗಡೆ ಆಗುತ್ತಲ್ಲ, ಏನಾದರೂ ಹುಳ ಹುಪ್ಪಡಿ ಬಟ್ಟೆಯಲ್ಲಿ ಸೇರ್ಕೊಂಡಿರ್ತವೆ. ಈ ಜಾಡ ಅಂತೀವಲ್ಲ, ಆ ಹುಳ ಇರ್ತವೆ. ಮತ್ತು ನೊರ್ಜು, ಸೊಳ್ಳೆ, ಎಂತೆಂಥವೋ ಹುಳಗಳು ಇರ್ತಾವಲ್ಲಿ. ಹಾಗಾಗಿ ಬಟ್ಟೆನ ತಂದು ಕ್ಲೀನಾಗಿ ಕೊಡವಿ ಮಡಚಿ ಇಡ್ತೀನಿ. ಇದು ಒಂದು ನನ್ನ ಕೆಲಸನ ಅಂತಲೇ ಹೇಳ್ಬೋದು. ಬೆಳಗ್ಗೆ ತಿಂಡಿ ಒಂದು ಅರ್ಧಂಬರ್ಧ ಅಡುಗೆ ಇಷ್ಟೆಲ್ಲ ಆದಮೇಲೆ ಮತ್ತೆ ಹೊರಗಿನ ಕೆಲಸ ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ ಅಡುಗೆ ಮನೆಗೆ ಬರಬೇಕು. ಅದಾದಮೇಲೆ ಮತ್ತೆ ಹಾಲಿಗೆ ಬರಬೇಕು, ಅವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಕೆಲಸಗಳಂತೂ ಇದ್ದೇ ಇರ್ತಾವೆ. ಈಗ ಇಷ್ಟು ಹುರಿದು ಭಾಳ ಕೆಂಪು ಹುರಿಬಾರ್ದು, ಸೀದ್ರೆ ರುಚಿ ಇರೋದಿಲ್ಲ ಚಟ್ನಿ. ಸ್ವಲ್ಪ ಎಣ್ಣೆ ಅಂಶ ಬಿಡ್ಬೇಕದು. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದ್ಬಿಡೋಣ. ಪ್ಲೇಟು ಕಡೆ ಹಾಕಿ ಪ್ಲೇಟಿಗೆ. ಈಗ ಬೆಳ್ಳುಳ್ಳಿ ಕರಿಬೇವು ಹಾಕಿ ಒಂಚೂರು ಎಣ್ಣೆ ಹಾಕೋಣ. 1 ಟೀ ಸ್ಪೂನ್ ಜೀರಿಗೆ, ಹುರ್ಕೊಂಡು
ಈಗ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕೋಣ. ನೋಡಿರಿ ಇದು ಹುರಿತೀಗ. ನೀವು ಇದ್ರಾಗೆ ಒಣಮೆಣ್ಸಿಕಾಯಿ ಬೇಕಾದ್ರೆ ಹಾಕಿ ಹುರ್ಕೋಬೋದು. ನಾನು ಒಣಮೆಣ್ಸಿಕಾಯಿ ಹಾಕಲ್ಲ, ಹಾಗೆ ಇಷ್ಟೇ ಫ್ರೈ ಮಾಡ್ತೇನೆ. ಗ್ಯಾಸನ್ನು ಆಫ್ ಮಾಡೋಣ. ಈಗ ಇದು ತಣ್ಣಗಾದಮೇಲೆ ಖಾರ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಬೆಲ್ಲ, ಉಪ್ಪು ಹಾಕಿ ಮಿಕ್ಸಿ ಮಾಡಿದ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ನೋಡಿರಿ ಈಗ ಹುರಿತಾ ಇದ್ದೀನಿ ಹಸಿಮೆಣಸಿನಕಾಯಿ ಮತ್ತು ಬೆಂಡೆಕಾಯಿ. ಇದು ಚಟ್ನಿ ಮಾಡೋಕ್ಕೆ ಈಗ ಚಟ್ನಿ ಮಾಡಿ ಬೆಂಡೆಕಾಯಿ ಚಟ್ನಿ ಮಾಡ್ತೀನಿ. ಮತ್ತು ಪಪ್ಪುಗೆ ಒಗ್ಗರಣೆ ಹಾಕಬೇಕು. ಇದು ಚೆನ್ನಾಗಿ ಹುರಿದಿದೆ. ನೋಡಿರಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ವ್ಲಾಗಲ್ಲಿ 2 ದಿನದ ವಿಡಿಯೋ ಐತಿ. ಯಾಕಂದರೆ ಒಂದೇ ದಿನ ಮಾಡಿದ್ರೆ ಸ್ವಲ್ಪನೇ ಆಗುತ್ತೆ ಬೆಳಗ್ಗೆ ಜಾಸ್ತಿ ಏನು ತೋರಿಸೋದು ಇರೋದಿಲ್ಲ ಒಂದೊಂದು ದಿವಸ. ಹಾಗಾಗಿ 2 ದಿನದ ವಿಡಿಯೋ ಒಂದೇ ವ್ಲಾಗಲ್ಲಿ ಇದೆ. ಹಾಗೆ ತಿಂಡಿ ಕೂಡ ರೆಡಿ ಆಯಿತು. ಅಡುಗೆ ಮಾಡ್ತಾ ತಿಂಡಿನೂ ಕೂಡ ತಿಂದಾಯಿತು. ನೋಡಿರಿ ಇವತ್ತು ಉಪ್ಪಿಟ್ಟು, ಖಾರ ಹಾಗೆ ಬಾಳೆಹಣ್ಣು. ಉಪ್ಪಿಟ್ಟು ತಿಂದಾದಮೇಲೆ ಮುಂದಿನ ಕೆಲಸ. ನೋಡಿರಿ ಬೆಂಡೆಕಾಯಿ ಚಟ್ನಿ ರೆಡಿ ಆಗೈತಿ ಈಗ. ಹಾಗೆ ಶೇಂಗಾ ಚಟ್ನಿ ಪುಡಿ ಕೂಡ ರೆಡಿ ಆಗೈತಿ. ಹಾಗೆ ನೋಡಿರಿ ಸಾಂಬಾರು ಪುಡಿ ಎಂಥದ್ದಿದೆ ಅಂದ್ರೆ ಪಪ್ಪು ಕುದೀತಾ ಐತಿ. ಸೂಪರ್ ಅಂದ್ರೆ ಸೂಪರ್ ಆಗೈತಿ. ಹೊಸ ಸಾಂಬಾರು ಪುಡಿನೂ ಮೊನ್ನೆ ಮಾಡಿರೋದು. ಎಷ್ಟು ಟೇಸ್ಟ್ ಅಂದ್ರೆ ಟೇಸ್ಟ್ ಆಗೈತಿ. ನೋಡೋಕೆ ಹೆಂಗೆ ಕಾಣ್ತೈತೆ ಅದೇ ರೀತಿ ಬಾಯಲ್ಲಿ ಅಷ್ಟೇ ರುಚಿಯಾಗೈತಿ. ಎಷ್ಟು ಕ್ಲೀನ್ ಆಯಿತು ಮನೆ. ಒಂದು ರಾಶಿ ಬಾಂಡೆ ಇದ್ದು ಎಲ್ಲ ತಿಕ್ಕಿದೆ, ಹಂಚುಗಳು ತಿಕ್ಕಿಟ್ಟೆ. ಈಗ ರೈಸ್ ಮಾಡಬೇಕು ಅಷ್ಟೇ. ಎಷ್ಟು ಕ್ಲೀನ ನೋಡ್ರಿ. ಎಲ್ಲ ಚಪಾತಿ ಇಟ್ಟು ಕಲ್ಸಕ್ಕೆ ಹಾಕಿಡ್ಬೇಕು, ಅನ್ನಕ್ಕೆ ಇಡಬೇಕು. ಇದೆರಡು ಕೆಲಸ ಆದರೆ ಮುಗೀತು ಇವತ್ತಿಂದು. ಓಕೆ ಈಗ ಮಧ್ಯಾಹ್ನ 12:15 1 ಗಂಟೆ ಆಗಕ್ಕೆ ಬಂದೈತಿ. ಈಗ ಸ್ನಾನ ಪೂಜೆ ಎಲ್ಲ ಆಯಿತು. ಬುಕ್ಕು ಓದಿ, ಶನಿವಾರ ಎಲ್ಲ ಇವತ್ತು ಬುಕ್ ಓದಿದೆ. ಬುಕ್ ಓದಿಟ್ಟು ಬಂದೀಗ ಬರ್ರಿ ಪೂಜೆ ಆಗಿದ್ದನ್ನು ತೋರಿಸ್ತೇನೆ ನಾನು ನಿಮಗೆ. ನೋಡಿರಿ ಪೂಜೆ ಎಲ್ಲ ಆಗಿದ್ದೆ. ಇವತ್ತು ಶನಿವಾರ ಅಲ್ಲ, ಶನಿ ಮಹಾತ್ಮನ ಬುಕ್ ಓದಿದೆ. ಪೂಜೆ ಎಲ್ಲ ಆಯಿತು. ಇವು ನೋಡಿರಿ ಮಾವಿನ ಹಣ್ಣು ಈಗ ತಗೊಂಬಂದ್ರು. ಮಾವಿನ ಹಣ್ಣು ಇದಾವೆ 2 kg. ಬಾದಾಮಿ ಹಣ್ಣು, ಇವು ಬಾದಾಮಿ ಹಣ್ಣು ಅಂತ ಗೊತ್ತಿಲ್ಲ. ಇವು ನೋಡಿರಿ ಬಾಳೆಹಣ್ಣು ಎಷ್ಟು ದೊಡ್ಡ ದೊಡ್ಡ ಹಿಂಗಿದಾವೆ. ನಾವಿಲ್ಲೇ ಅಂಗಡಿಯಾಗ ತಂದವು ಇಟ್ಟಿಟ ಇರ್ತಾವೆ ನೋಡಿರಿ, ಸಣ್ಣ ಇರ್ತಾವೆ. ಎಷ್ಟು ದೊಡ್ಡ ಇದಾವೆ ಇವು. ನಾನು ಗೃಹ ಪ್ರವೇಶಕ್ಕೆ ಅಂತ ಹೋಗಿದ್ದಿಲ್ಲ ನಿನ್ನೆ, ಅವ್ರ ಮನೆಯಾಗ ಕೊಟ್ಟರೆ ಒಂದು ಹಣ್ಣು. ಚಪಾತಿ ಹಿಟ್ಟು ಹಾಕಿಟ್ಟ ನೋಡ್ರಿ ಇದಕ್ಕೆ. ಈಗ ಮಧ್ಯಾಹ್ನ ಮಿಕ್ಸಿ ಮಾಡ್ತಾನೆ. ಮಾಡಿಕೊಂಡು ಹಾಗೆ ಚಪಾತಿ ಮಾಡೋಕ್ಕಾರ ಹಿಟ್ಟು ಕಲಸೋದಿದ್ದು ಡೈರೆಕ್ಟ್. ಹಂಗೆ ಹಿಟ್ಟು ಕಲಸಿ ಚಪಾತಿ ಮಾಡೋದಿದ್ದು. ಎಲ್ಲ ರೆಡಿ ಐತಿ ಇಲ್ಲಿ. ಪಪ್ಪು, ಬೆಂಡೆಕಾಯಿ ಚಟ್ನಿ, ಶೇಂಗಾ ಚಟ್ನಿ ತೋರಿಸಿದಲ್ಲ ಎಲ್ಲ. ಓಕೆ ನೋಡಿರಿ ಎಲ್ಲ ಕೆಲಸ ಆಯ್ತು. ಈಗ ಚಪಾತಿ ಕೂಡ ಮಾಡಿ ಆಯಿತು. ಚಪಾತಿ ಮಾಡಿ ಆದಮೇಲೆ ನಾನು ಕೂಡ 2 ಚಪಾತಿನ ತಿಂದು ಅನ್ನ ಸಾಂಬಾರು ಊಟ ಮಾಡಿದೆ. ಓಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ.